ವೆದರ್ ಚೆನ್ನಾಗಿದೆ, ಜಾಗ ಚೆನ್ನಾಗಿದೆ, ಏನೋ ಮಿಸ್ಸಿಂಗ್ ಹೊಡಿತದೆ. ಈಗ ಮಿಸ್ಸಿಂಗ್ ಫೀಲ್ ಆಗುತ್ತೆ. ಹಾಯ್ ಗರ್ಲ್ಸ್, ಒಂದು ಸ್ವಲ್ಪ ಜಾಗ. ಥ್ಯಾಂಕ್ ಯು. ನೋಡೋದಕ್ಕೆ ಒಳ್ಳೆ ಹೀರೋಯಿನ್ಸ್ ಥರ ಇದ್ದೀರಾ. ಸಾರಿ ಲೇಟಾಗಿ ಬಂದಿದ್ದಕ್ಕೆ. ನಂದೇ ತಪ್ಪು. ನೀವು ನನಗೋಸ್ಕರ ಕಾಯ್ತಾ ಇದ್ರಿ ಅಂತ ಅನಿಸುತ್ತೆ. ಓ ಇಬ್ಬಿಬ್ರು ಕಂಗ್ರ್ಯಾಚುಲೇಷನ್ ಬ್ರದರ್. ಥ್ಯಾಂಕ್ ಯು. ಎದಳ್ರಿ ಮೇಲೆ ನಮ್ಮ ಹೀರೋಯಿನ್ಸು. ನಿಮ್ಮ ಹೀರೋಯಿನ್ಸಾ? ಯಾವ ಮೂವಿ? ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಥ್ಯಾಂಕ್ ಯು. ಪಿಕ್ಚರ್ ಹೆಸರೇ ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಪಿಕ್ಚರ್ ಹೆಸರು ಕಂಗ್ರ್ಯಾಚುಲೇಷನ್ಸ್ ಬ್ರದರಾ? ನಿಮ್ಮ ಹೀರೋ? ನಮ್ಮ ಹೀರೋಯಿನ್ಸು. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಥ್ಯಾಂಕ್ ಯು. ಎಸ್, ಸೊ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ನವೆಂಬರ್ 21ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಚಿತ್ರದ ನಾಯಕ ನಟ ಮತ್ತು ನಾಯಕ ನಟಿಯರು ನನ್ನ ಜೊತೆಗಿದ್ದಾರೆ. ಇವಾಗ ಸಂದರ್ಶನ ಶುರು ಮಾಡ್ಕೊಳ್ಳೋಣ. ಇವತ್ತು ನಮ್ಮ ಜೊತೆಗೆ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ನ ನಾಯಕ ನಟ ಮತ್ತು ನಾಯಕ ನಟಿಯರಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಎಷ್ಟು ಜಾಲಿ ಮಾಡಿದ್ರು ಈ ಒಂದು ಮೂವಿನಲ್ಲಿ ಅಂತ ಕೇಳೋಣ. ಟ್ರೈಲರ್ ನೋಡಿದೆ, ಅದ್ಭುತವಾಗಿದೆ. ಸೊ ಒಬ್ಬ ಹುಡುಗಿಗೆ ಇಬ್ಬರು ಕಾಳು ಹಾಕಿದರೆ ಯಾವ ರೀತಿಯಾದಂಥ ಒಂದು ಸಿಚುವೇಶನ್ಗಳು ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು ಇವ್ರ ಹತ್ರನೇ ತಿಳ್ಕೊಳ್ತಾ ಹೋಗೋಣ. ರಕ್ಷಿತ್ ಅವರು ಇದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ರೆ? ನೀವು? ಆರಾಮಾಗಿದ್ದೀನಿ. ಆ್ಯಂಡ್ KTMನ ಹತ್ಕೊಂಡು ಬಂದಂಥವ್ರು ಕೂಡ ಇದ್ದಾರೆ. ಹಾಯ್ ಸಂಜನಾ ದಾಸ್, ಹೇಗಿದ್ದಾರೆ? ನಾನು ಚೆನ್ನಾಗಿದ್ದೀನಿ ಸರ್, ನೀವು? ಆರಾಮಾಗಿದ್ದೀನಿ. ಎಸ್, ಆ್ಯಂಡ್ ಅನುಷಾ ಅವ್ರಿಗೆ ಡೆಬ್ಯೂ ಮೂವಿ ಇದು. ಕಂಗ್ರ್ಯಾಚುಲೇಷನ್ಸ್. ನಿಮಗೂ ಕೂಡ ಇಷ್ಟರ ಅನ್ನೋಕ್ಕಾಗಲ್ಲ. ಎಸ್, ಸೊ ಬನ್ನಿ ಮಾತಾಡ್ತಾ ಹೋಗೋಣ ಚಿತ್ರದ ಬಗ್ಗೆ. ಸೊ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಅಂದಿದ ತಕ್ಷಣವೇ ನಮಗೆ ಆ ಒಂದು ಎಪಿಕ್ ಡೈಲಾಗ್ ಏನಿದೆ ಅದು ನೆನಪಾಗತ್ತೆ. ಬಟ್ ಮೂವಿನಲ್ಲಿ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಅಂತಂತೇಳಿ ಹೇಳೋದು ನಿಮ್ಗೇನೇನಾ? ನನಗೇನೆ ಸರ್. ನಿಮ್ಗೇನೆ? ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನನಗೆ ಹೇಳೋದು. ಓಕೆ. ಸೊ ಇವಾಗ ಬೇಸಿಕಲಿ ಒಬ್ಬ ಹೀರೋಗೆ ಇಬ್ರು ಹೀರೋಯಿನ್ನು, ಒಬ್ಬನಿಗೆ ಇಬ್ರು ಕಾಳು ಹಾಕಿದ್ರೆ ಯಾವ ರೀತಿಯಾದಂಥ ಒಂದು ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗ್ಬೋದು? ಅಂದರೆ ಇಬ್ಬರು ನನಗೆ ಕಾಳಾಕಿದ್ರೆ ಸಿಚುವೇಶನ್ಸ್ಗಳು ಸುಮಾರು ಕ್ರಿಯೇಟ್ ಆಗುತ್ತೆ. ಓಕೆ. ಫಸ್ಟ್ ನೋಡೋ ಆಡಿಯನ್ಸ್ಗೇನೆ ಯಾರೇ ಆಗಲಿ ನೋಡೋರ್ಗೇನೆ ಒಂದು ಸ್ವಲ್ಪ ಇದಂಗೆ ನಮ್ಗೆ ಇಲ್ಲಿ ಒಬ್ಬೊಬ್ಳೆ ಸಿಗ್ತಾ ಇಲ್ಲ, ಈ ನನ್ನ ಮಗಂಗೆ ಇಬ್ಬಿಬ್ರು ಅನ್ನೋದು ಒಂದು ಮೇಜರ್ ರಿಯಾಕ್ಷನ್ ಬರುತ್ತೆ. ಎರಡನೇದು ಎಲ್ಲೇ ಕರ್ಕೊಂಡೋದ್ರೂ ಒಂದಷ್ಟು ಜನ ಕನ್ಫ್ಯೂಸ್ ಆಗ್ತಾರೆ, ಏನು ನಡೀತಾ ಇದೆ ಇಲ್ಲಿ ಅನ್ನೋಂಥ ಕುತೂಹಲ. ಓಕೆ. ಸೊ ನಿಮ್ಮ ಒಂದು ಪಾತ್ರದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಯಾವ ಪಾತ್ರ? ನನ್ನ ಪಾತ್ರ ನೇಮ್ ಸಿರಿ. ಸಿರಿ. ಅದು ಒಂದು ಸಾಫ್ಟ್ ಇನ್ನೋಸೆಂಟ್ ಕ್ಯಾರೆಕ್ಟರ್ ಮಾಡಿದ್ದೆ. ಸೇಮ್ ರಿಯಲ್ ಲೈಫ್ ಕ್ಯಾರೆಕ್ಟರ್? ಸೇಮ್ ರಿಯಲ್ ಲೈಫ್ ಕ್ಯಾರೆಕ್ಟರ್. ಇಲ್ಲ ಕಂಪ್ಲೀಟ್ ಮುಂದೆ. ಓಕೆ. ನೋ, ಜಸ್ಟ್ ರಿಯಲ್ ಲೈಫ್ ಕ್ಯಾರೆಕ್ಟರೇ ಪ್ಲೇ ಮಾಡೋದಕ್ಕೊಂದು ಅವಕಾಶ ಸಿಕ್ತು. ಸೊ ಇವ್ರದ್ದು ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಪಾರ್ಟ್ 2 ಇದೆ. ಇದರಲ್ಲಿ ಎಷ್ಟು ಪರ್ಸೆಂಟ್ ನಿಜ, ಎಷ್ಟು ಪರ್ಸೆಂಟ್ ಸುಳ್ಳು? 100% ಅದು ಇವರು ಹೇಳಿದ್ರಲ್ಲಿ 100% ಸುಳ್ಳು. ನಿಮಗೇನು ಅನ್ಸುತ್ತೆ ಸರ್? ಅಂದ್ರೆ ನಾನು ಒಂದೇ ಸರಿ ನೋಡಿದ ತಕ್ಷಣ ಗೊತ್ತಾಗ್ತಾ ಇಲ್ಲ ನನಗೆ, ಇನ್ನೂ ಡೈಲಾಗ್ ಕೇಳಿ 1 ವರ್ಷದಿಂದ ನೋಡಿದ್ದೀವಿ. ಓಕೆ. ಸೊ ಸಂಜನಾ ಅವರ ಒಂದು ಪಾತ್ರ ಇದರಲ್ಲಿ ಆ್ಯಕ್ಚುಲಿ ಒಂದು ಸ್ವಲ್ಪ ಟಾಮ್ ಬಾಯ್ ಕ್ಯಾರೆಕ್ಟರ್ ಥರನೇ ಕಾಣಿಸ್ತಾ ಇದೆ. ಆ್ಯಂಡ್ ತುಂಬ ರಗಡ್ ಆಗಿ ತುಂಬ ಇವತ್ತು ಟಾಮ್ ಬಾಯ್ ಥರನೇ ಬಂದಿದೆ. ಏನೋ ಒಂದು ಹೊಸದಾಗಿ ಟ್ರೈ ಮಾಡೋಣ ಅಂತ. ಎಸ್. ಸೊ ಹೇಗೆ ಬಂದಿದೆ ಆ್ಯಂಡ್ ಎಷ್ಟು ಎಂಜಾಯ್ ಮಾಡಿದ್ರಿ ಆ ಒಂದು ಪಾತ್ರನ ನೀವು? ತುಂಬಾನೇ ಎಂಜಾಯ್ ಮಾಡಿದ್ದೆ, ಯಾಕಂದರೆ ನನ್ನ ರಿಯಲ್ ಲೈಫ್ ಪಾತ್ರೆಯಿಂದ ಫುಲ್ ಆಪೋಸಿಟ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಕಿರ್ಚಾಡಬೇಕಿತ್ತು, ಕೆಟ್ಟ ಭಾಷೆ ಎಲ್ಲ ಉಪಯೋಗಿಸ್ಬೇಕಿತ್ತು. ಸೊ ಒಂದು ಬೇರೆ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಓಕೆ. ಸೊ ಇವಾಗ ಸಿಚುವೇಶನ್ಶಿಪ್ಪು ಮತ್ತು ಈ ಗೋಸ್ಟಿಂಗು, ಬ್ರೆಡ್ ಕ್ರಂಬಿಂಗು ಇವಾಗಿರುವಂಥ ಒಂದು ಜನ್ರೇಷನಲ್ಲಿ ಈ ಥರದ ಒಂದು ಲವ್ ಎಷ್ಟು ಮಟ್ಟಿಗೆ ಸೂಟ್ ಆಗುತ್ತೆ ನಿಮ್ಗೆ ಒಂದು ಮೂವಿಯ ಕಾನ್ಸೆಪ್ಟು ಮತ್ತು ಈ ಎಲ್ಲದರನ್ನ ನೋಡ್ತೀವಿ ಅಂತ ಹೇಳಿದ್ರೆ? ಅಂದರೆ ನಾನು ಫುಲ್ ಓಲ್ಡ್ ಸ್ಕೂಲ್ ಸರ್. ಲೈಕ್ ಪ್ರಾಪರ್ ಒಂದೇ ಹುಡುಗನ್ನೇ ಲವ್ ಮಾಡಬೇಕು, ಒಂದೇ ಹುಡುಗನ್ನೇ ಮದುವೆ ಆಗಬೇಕು ಅಂತ. ಈ ಸಿಚುವೇಶನ್ಸ್ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ, ಯಾಕಂದರೆ ಅಷ್ಟು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಅಂದರೆ ಸಿಚುವೇಶನ್ಶಿಪ್ಸು, ಬ್ರೆಡ್ ಕ್ರಂಬಿಂಗ್ ಅದೆಲ್ಲ ಜಾಸ್ತಿ ತಿಳುವಳಿಕೆ ಇಲ್ಲ ನನಗೆ. ಸೊ ಇವರೇ ಆನ್ಸರ್ ಮಾಡಿ. ಜನ್ಸಿ ಬಗ್ಗೆ ಮಾತಾಡ್ತೀರಾ? ನಿಜ ಗೊತ್ತಿಲ್ಲ ಸರ್, ನಾನು ತುಂಬ ಓಲ್ಡ್ ಸ್ಕೂಲ್ ಲವ್ನೇ ಪ್ರಿಫರ್ ಮಾಡ್ತೀನಿ. ಜನ್ಸಿ ಬ್ರೆಡ್
ಶಾರುಖ್ ಖಾನ್ ಎಲ್ಲ ನೋಡ್ತಾ ನೋಡ್ತಾ ಬೆಳೆದಿದ್ದೀವಿ, ಸೊ ಆಬ್ವಿಯಸ್ಲಿ ಓಲ್ಡ್ ಸ್ಕೂಲ್ ಲವೇ ಇರುತ್ತೆ. ಕುಚ್ ಕುಚ್ ಹೋತಾ ಹೈ. ಸೊ ನಿಮ್ಮ ಪ್ರಕಾರ ಪ್ರೀತಿ ಅಂತ ಕೇಳಿದ್ರೆ ಯಾವ ರೀತಿಯಾಗಿ ಹೇಳ್ತೀರಾ ನೀವು? ಹಾಂ, ಪ್ರೀತಿ ಅಂದರೆ ಅದೇ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸು ಸುಮ್ಮನೆ ಕೊಡ್ತಾ ಇರ್ಬೇಕಷ್ಟೆ. ಓಕೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಅವ್ರು ಯಾರು ಆಪೋಸಿಟ್ ಅವ್ರು ಹೇಟ್ ಮಾಡಿದ್ರು ಪರವಾಗಿಲ್ಲ, ಸುಮ್ಮನೆ ನಮ್ಮ ಪಾಡಿಗೆ ನಮ್ಮ ಪ್ರೀತಿ ಕೊಡ್ತಾ ಇರ್ಬೇಕು. ಇಸ್ಕೊಳ್ಳೋರು ಇಸ್ಕೊತಾರೆ, ಬಿಡೋರು ಬಿಡ್ತಾರೆ. ಓಕೆ. ಸೊ ಇವಾಗ ಲೈಫ್ನಲ್ಲಿ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಅಂತ ಹೇಳಿ ಮದುವೆ ಆದಮೇಲೆ ಹೇಳುವಂಥ 5 ಸಿಚುವೇಶನ್ಗಳು. ಮದುವೆ ಆದಮೇಲೆ ಹಾಂ, ಅಂದರೆ ನಮಗೆ ಒಬ್ಬೊಬ್ರು ಒಂದೊಂದು ಹೇಳ್ತಾ ಹೋಗಿ. ಇವಾಗ ನಾನು ಮದುವೆ ಆಗಿದ್ರೆ ನನಗೆ ಯಾರಾದರೂ ಹೇಳೋ ಥರನಾ ಅಥವಾ ನಾನು ಬೇರೆಯವ್ರಿಗೆ ಹೇಳೋ? ನೀವು ಯಾರಿಗಾದ್ರೂ ಬೇರೆಯವ್ರಿಗೆ ಹೇಳೋ ಥರ, ನಿಮಗೆ ಹೇಳೋ ಥರನೇ. ಮಗು ಆದರೆ ಕಂಗ್ರ್ಯಾಚುಲೇಷನ್ ಬ್ರದರ್. ಹಾಂ, ನೆಕ್ಸ್ಟು ಮದುವೆ ಆದರೆ ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಹಾಂ, ಓಕೆ. ಡಿವೋರ್ಸ್ ಆದರೆ ಹಾಂ, ಓಕೆ. ಜಗಳ ಆಡಿ ರೀಯೂನಿಯನ್ ಆದರೆ ವಾಪಸ್ ಕಂಗ್ರ್ಯಾಚುಲೇಷನ್ ಬ್ರದರ್. ಹಾಂ, ಓಕೆ. ನೆಕ್ಸ್ಟ್ ಅಷ್ಟೇ ಸರ್, ಮುಗ್ದೋಯ್ತು. ಮದುವೆ ಆದ್ಮೇಲೆ ತುಂಬ ಕಮ್ಮಿ ಕಂಗ್ರ್ಯಾಚುಲೇಷನ್ಸ್. ಹೌದಾ? ಇನ್ನೊಂದಿದೆ. ಆನಿವರ್ಸರಿಗ? ಓಕೆ, ನೆಕ್ಸ್ಟ್ ಇನ್ನೊಂದಿದೆ. ಹೆಂಡತಿ ಸೇರ್ಕೊಂಡು ಟಾರ್ಚರ್ ಕೊಟ್ಟು ಗಂಡ ಆ ಸಭೆಯಲ್ಲಿ ಬರ್ತಾನಲ್ಲ, ಅವಾಗ ಬಾಯ್ಸ್ ಎಲ್ಲ ಸೇರ್ಕೊಂಡು ಕಂಗ್ರ್ಯಾಚುಲೇಷನ್ ಬ್ರದರ್ ಅಂತ. ಓಕೆ. ಸೊ ಈ ಥರದ್ದು ಅಂದರೆ ಇವಾಗ ಜನರಲ್ ಆಗಿ ಹಾಡುಗಳು ತುಂಬಾ ಚೆನ್ನಾಗಿದೆ. ನಾವು ಮೂವಿನಲ್ಲಿ ನೋಡ್ತೀವಿ ಅಂದರೆ ಸಿರಿಗೋಸ್ಕರನೇ ಒಂದು ಹಾಡು ಬರೆದಿದ್ದಾರೆ. ಯಾರು ಬರೆದಿದ್ದು ಅದು? ಒರಿಜಿನಲ್ ಫೀಲಿಂಗ್ಸ್. ಹೌದಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನು ತಿಳಿಸಿ. ನಿಮ್ಮ ಹೆಸರಲ್ಲಿ ಯಾಕೆ ಸಾಂಗ್ ಬಂದಿಲ್ಲ ಅಂತ? ಗೊತ್ತಿಲ್ಲ ಸರ್, ಅವ್ರನ್ನೇ ಕೇಳಿ. ಮೋಸ್ಟ್ಲಿ ಯಾಕೆ ತನು ಬಗ್ಗೆ ಏನು ಬರ್ತಿಲ್ಲ. ತನು ಮನ ಧನವನ್ನ ಇದೆ ಆಕ್ಚುಲಿ ರಿಲೀಸ್ ಆಗಿಲ್ಲ, ಅದು ಮೋಸ್ಟ್ಲಿ ತನು ಮೇಲೆ ಬರ್ತಿತ್ತು. ಓಕೆ. ಸೊ ನಿಮ್ಮ ತನು ಮನದ ಮೇಲೆ ಆಣೆ ಇಟ್ಬಿಟ್ಟು ಹೇಳಿ, ಯಾಕೆ ತನುಗೊಂದು ಸಾಂಗ್ ಬರ್ದಿಲ್ಲ ಅಂತ ಅಂದ್ಬಿಟ್ಟು ಹೇಳಿ. ತನು ಮೇಲೆ ಬರ್ದಿದ್ದೀವಿ ಸರ್. ಹಾಂ, ಗಲಾಟೆ ಅಂತ ಒಂದು ಸಾಂಗ್ ಇದೆ, ನೆಕ್ಸ್ಟ್ ಬರಬೇಕು. ಓಕೆ. ಆ್ಯಂಡ್ ಇಬ್ರು ಅಂದರೆ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಅಂತ ಹೇಳ್ಬೋದಾ, ಹೇಗೆ ಅಂತ? ಇದು ಟ್ರಯಾಂಗಲ್ ಅಲ್ಲ ಸರ್, ಏನು ಫುಲ್ ಜಾಮಿಟ್ರಿ ಮಾಡಬೇಕು ಸರ್. ಆ್ಯಕ್ಚುಲಿ ಏನಂದರೆ ಇಲ್ಲಿವರೆಗೂ ಇಬ್ರು ಹೀರೋಯಿನು ಅಂತ ಅಂದರೆ ಎಲ್ಲ ಟ್ರಯಾಂಗಲ್ ಲವ್ ಸ್ಟೋರಿ ಬೇಸಿಸಲ್ಲೇ ಬರುತ್ತೆ. ನಮ್ಮ ಸಿನಿಮಾ ಕಂಪ್ಲೀಟ್ಲಿ ಡಿಫ್ರೆಂಟು. ಟ್ರಯಾಂಗಲ್ ಹತ್ರನೂ ಬರಲ್ಲ, ಇದು ಬೇರೆ ಥರನೇ. ಇದು ಯಾವ ಆ್ಯಂಗಲ್ ಇರುತ್ತೆ? ರೆಕ್ಟಾಂಗಲ್ಲ? ಇದು ಹೊಸ ನ್ಯೂ ಆ್ಯಂಗಲ್. ಓಕೆ. ಜನರಲ್ ಆಗಿ ಇವಾಗ ಒಂದು ಮೂವಿ ಮಾಡ್ತೀವಿ ಅಂತ ಹೇಳಿದ್ರೆ, ಲವ್ ಬೇಸ್ಡ್ ಮೂವಿಗಳನ್ನು ಮಾಡ್ತೀವಿ ಅಂತ ಹೇಳಿದ್ರೆ, ಇವಾಗಿನ ಒಂದು ಜೆನ್ಸಿ ಆಗಿರಲಿ ಅಥವಾ ಇವಾಗಿನ ಒಂದು ಜನ್ರೇಷನ್ ಆಗಿರಲಿ ಅಥವಾ ಆವಾಗಿನ ಒಂದು 90s ಕಿಡ್ಸ್ಗಾಗಿರಲಿ ಆ ಥರ ಹತ್ರ ಆಗಬೇಕು. ಸೊ ಆ ಒಂದು ಎಲಿಮೆಂಟ್ಸ್ಗಳು ಈ ಒಂದು ಮೂವಿನಲ್ಲಿ ಯಾವ್ದಾವ್ದಿದೆ? ಆ ಥರ ಎಲಿಮೆಂಟ್ಸ್ ಅಂತ ಅಂದರೆ ಫೈನಲ್ ಆಗಿ ಅಂದರೆ ಎಷ್ಟೇ ಫಾರ್ವರ್ಡ್ ಹೋದ್ರೂ, ಪ್ರಪಂಚ ಎಷ್ಟೇ ಫಾರ್ವರ್ಡ್ ಹೋದ್ರು, ಎಮೋಷನ್ ಅನ್ನೋ ಪಾಯಿಂಟು ಪ್ರಪಂಚದಲ್ಲಿ ಎಲ್ಲಿಂದ ಎಲ್ಗೋದ್ರೂ ಸೇಮೆ. ಆ ಎಮೋಷನ್ ಮಾತ್ರ ಹಂಗೆ ಕ್ಯಾರಿ ಆಗಿದೆ ಸಿನಿಮಾದಲ್ಲಿ. ಸೊ ಅದಕ್ಕೆ ಪ್ರತಿಯೊಬ್ಬರೂ ರಿಲೇಟ್ ಆಗೇ ಆಗ್ತಾರೆ. ಸೊ ಇವಾಗ ಪಿಕಪ್ ಲೈನ್ಸ್ ಹೇಳ್ಬಿಟ್ಟು ಇಬ್ಬರನ್ನ ಇಂಪ್ರೆಸ್ ಮಾಡಬೇಕಾಗತ್ತೆ. ಸೊ ಆ್ಯಂಡ್ ಅವರು ನಿಮಗೆ ರೇಟ್ ಮಾಡ್ತಾರೆ. ರೇಟ್ ಅಂದರೆ ಪಿಕಪ್ ಲೈನ್ಸಿಗೆ ರೇಟ್ ಮಾಡ್ತಾರೆ. ಓಕೆ. ಓಕೆ. ಸೊ ಯಾರು ಇಂಪ್ರೆಸ್ ಆದರು ಅಂತ ಹೇಳಿ ಅವರೇ ಹೇಳ್ತಾರೆ. ಓಕೆನಾ? ಎಸ್. ಸೊ ಶುರು ಮಾಡಿ. ಇವಾಗ ಸಿರಿನ ಇಂಪ್ರೆಸ್ ಮಾಡ್ತೀರಾ ಇಲ್ಲ ಅಂದರೆ ತನುನ ಇಂಪ್ರೆಸ್ ಮಾಡ್ತೀರಾ? ಫಸ್ಟ್ ತನುಗೆ ಹೇಳ್ಬಿಡ್ತೀನಿ. ಹಾಂ, ಓಕೆ. ನೆನ್ನೆ ಸೂರ್ಯ ಬಂದು ಒಂದಿನ ಲೀವ್ ಚಂದ್ರ ಬಂದು ಒಂದಿನ ಲೀವ್ ತೊಗೊತೀನಿ ಅಂದ. ಯಾಕೆ ಅಂದರೆ ನನ್ನ ರಿಪ್ಲೇಸ್ಮೆಂಟ್ ಆಲ್ರೆಡಿ ನನ್ನ ಮುಂದೆ ಕಾಣಿಸ್ತಾ ಇದೆ ಅಂತ. ಓಕೆ. ಇವಾಗ ಇಟ್ಸ್ ಟೈಮ್ ಫಾರ್ ಸಿರಿ. ನಿಮಗೆ ಬೋರ್ ಹೊಡೆಯಲ್ವಾ? ಯಾವಾಗಲೂ ಇಷ್ಟೊಂದು ಬ್ಯೂಟಿನ ಕ್ಯಾರಿ ಮಾಡ್ತಿರ್ತೀರಲ್ಲ. ಅಂದರೆ ಬ್ಯೂಟಿನ ಕ್ಯಾರಿ ಮಾಡೋದಕ್ಕೆ ಬೋರ್ ಹೊಡೆಯಲ್ವಾ ಅಂತ? ಅಂದರೆ ಯಾವಾಗಲೂ ಚೆನ್ನಾಗಿ ಕಾಣಿಸ್ತಿರಲ್ವಾ ಅಂತ. ಹಾಂ. ನಿಮ್ಮ ಬತ್ತಳಿಕೆ ಇನ್ನೊಂದು ಹೇಳ್ಬೇಕಾ? ಇವತ್ತು ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ ಅನಿಸುತ್ತೆ. ಹಾಂ, ನನ್ನ ಮನ್ಸು ಕದ್ದಿದ್ದೀರಲ್ಲ. ಮನಸ್ಸು ಕದ್ದ ಕಳ್ಳಿ ಸಿರಿ. ಹಾಂ, ಇವಾಗ ಒನ್ ಮೋರ್ ಬರಲೇಬೇಕು. ಈ ನೋಡಿ, ಪ್ರಕೃತಿ, ಗಾಳಿ, ಮರ ಇನ್ಸ್ಪೈರ್ ಆಗಿ. ರಪ್ಪ ಅಂದರೆ ಅಷ್ಟು ಹೇಳಿ ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಏನು ಗೊತ್ತಿಲ್ಲ. ಹೇಳಿ, ಪರವಾಗಿಲ್ಲ. ಒಂದು ಲೈನ್ಸ್ಗಳಾದ್ರೂ ಹೇಳೋದಾದ್ರೆ ಯಾವ್ದಾದ್ರು ಲೈನ್ಸಾ? ಹಾಂ, ಸಿರಿಯದ ಲೈನ್ಸ್ ಹೇಳ್ಬೋದು. ಸಿರಿಯದ ಲೈನ್ಸ್ ತನಗೆ ಹೇಳೋದಕ್ಕಾಗಲ್ಲ. ತನಗಾದ್ರೆ ಕಡಲೋ ಕಡಲೋ ನಾ ಬರೆದು ಹರಿದು ಇಲ್ಲಿ ಗೀಚಿರಲು, ನಿನ್ನ ಕಣ್ಗಳಿಗೆ ನನ್ನ ಪ್ರೀತಿ ಕಾಣದಾಯಿತೆ. ಸನಿಹ ನೀ ಬರಲು ನನ್ನ ಬಡಿತ ಮಿಡಿತ ಎಲ್ಲ ಏರಿರಲು, ನನ್ನ ಮನದೊಳಗೆ ನಿನ್ನ ಪ್ರೇಮ ಪೂಜೆ ಶುರುವಾಯಿತೆ. ಬಾರೆ ನನ್ನ ಮುದ್ದು ಮಳೆ
ಸಾಕು ಅಷ್ಟೇ. ಓಕೆ, ನಿಮ್ಮಿಬ್ರಲ್ಲಿ ಹೇಳ್ರಿ ಇವಾಗ. ರೇಟಿಂಗ್ಸ್ ಹಾಂ, ರೇಟಿಂಗ್ಸ್ ಫಸ್ಟ್ ಪಿಕಪ್ ಲೈನ್ಸ್ ತುಂಬಾ ಚೀಸಿಯಾಗಿತ್ತು. ಆದ್ರೂ ಔಟ್ ಆಫ್ 10 ನಾನು 7 ಕೊಡ್ತೀನಿ. 7.5. ಓಕೆ. ಫಸ್ಟ್ ಪಿಕಪ್ ಲೈನ್ಗೆ 7, ಸೇಮ್ ಸೆಕೆಂಡ್ಗೆ ಸೆಕೆಂಡ್ 10 on 10. ನಿಮಗೆ 10. ಓ ಅಂದರೆ ಇದ್ರಲ್ಲೂ ಅವ್ರು ಮ್ಯಾಚ್ ಮಾಡ್ಕೊತಾ ಇದ್ದಾರೆ. ಸಿಂಕಲ್ ಇದ್ದಾರೆ, ಬಿಡ್ತಾ ಇಲ್ಲ. ಬಟ್ ಜನರಲ್ ಆಗಿ ಇವಾಗ ಒಂದು ಮೂವಿನ ಮಾಡ್ತೀವಿ ಆ್ಯಂಡ್ ಅದನ್ನು ಪ್ರಮೋಟ್ ಮಾಡ್ತೀವಿ, ತೆರೆ ಮೇಲೆ ತರ್ತೀವಿ ಅಂತ ಹೇಳಿದ್ರೆ ಅದ್ರ ಹಿಂದಿನ ಒಂದು ಸ್ಟ್ರಗಲ್ ಆಗಿರಲಿ ಅಥವಾ ಒಂದು ಅದರ ಒಂದು ಪರಿಶ್ರಮ ಆಗಿರಲಿ ಎಷ್ಟಿರುತ್ತೆ ನಿಮಗೆ? ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ? ಸುಮಾರು ಇದೆ ಸರ್. ಆ್ಯಕ್ಚುಲಿ ಅಂದರೆ ಸ್ಟಾರ್ಟಿಂಗ್ ಶುರು ಮಾಡಬೇಕಾದ್ರೆ ಬರೀ ಶೂಟಿಂಗ್ ಮಾಡಿಬಿಟ್ರೆ ಸಾಕು, ಎಲ್ಲ ಮುಗಿದ್ಬಿಡುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಮುಂಚೆ ಪ್ರೀ ಪ್ರೊಡಕ್ಷನ್ ವರ್ಕಲ್ಲೇ ಸಿಕ್ಕಾಪಟ್ಟೆ ಟಫ್ ಇತ್ತು. ಅಂದರೆ ಸ್ಕ್ರೀನ್ ಪ್ಲೇ, ಡೈಲಾಗ್ಸು ಎಲ್ಲದರಲ್ಲೂ ಜೊತೆಗೆ ಒಟ್ಟಿಗೆ ಮಾಡಿದ್ವಿ. ಅದ್ರದ್ದು ಹೆವಿ ಟೈಮ್ ಹಿಡಿತಾಯಿತ್ತು. ಅದಾದಮೇಲೆ ಕಾಸ್ಟಿಂಗ್ದು ಸಿಕ್ಕಾಪಟ್ಟೆ ಟೈಮ್ ಹಿಡಿತು. ಇವರಿಬ್ಬರನ್ನ ಹುಡ್ಕೋದೇ ನಮಗೆ 3 ತಿಂಗಳು ಟೈಮ್ ಹಿಡಿತು. ನೀವು KTM ಎತ್ಕೊಂಡು ಹೋಗಿರೋ ಅವ್ರು ಸಿಕ್ಬಿಡ್ತಾ ಇದ್ರು. ಬಟ್ ನಮಗೆ ಗೊತ್ತಾಗಲಿಲ್ಲ. ಅಲ್ಲಿಂದನೇ ಸೆಲೆಕ್ಟ್ ಮಾಡಿದ್ರಲ್ವಾ? ಇಲ್ಲ, ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದು ನಾವು ನನಗೆ ಅಲ್ಲವ ಸಾಂಗ್ ನೋಡಿ. ಓಕೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ಗೂ ಮತ್ತು ಈ ಮೂವಿ ಮಾಡಿದಂಥ ಒಂದು ಎಕ್ಸ್ಪೀರಿಯನ್ಸು ಟೋಟಲ್ ಓವರ್ ಆಲ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಅಂತಲೇ ಹೇಳ್ಬೋದು. ಹೌದು. ಸೊ ಯಾವ ಕ್ಯಾರೆಕ್ಟರ್ನ ನೀವು ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡ್ತೀರಾ? ಸರ್ ಚೂಸ್ ಮಾಡೋಕ್ಕಾಗಲ್ಲ, ಹಂಗೆ ಚೂಸ್ ಮಾಡೋಕ್ಕಾಗಲ್ಲ. ಎಲ್ಲ ಕ್ಯಾರೆಕ್ಟರ್ಸ್ ತುಂಬ ಇಷ್ಟಪಡ್ತೀನಿ, ಅದಕ್ಕೆ ನಾನು ಆ್ಯಕ್ಟ್ ಮಾಡ್ತೀನಿ ಆ ಕ್ಯಾರೆಕ್ಟರ್ಸಲ್ಲಿ. ಬಟ್ ಈ ಒಂದು ಪಾತ್ರ ತುಂಬಾ ಫನ್ನಾಗಿತ್ತು ಎಕ್ಸ್ಪ್ಲೋರ್ ಮಾಡೋಕ್ಕೆ. ಆ್ಯಂಡ್ ಇದರಲ್ಲಿ ನಮ್ಮ 3 ಜನದ್ದು ಡೈನಾಮಿಕ್ ತುಂಬ ಚೆನ್ನಾಗಿದೆ. ಆ್ಯಂಡ್ ರಿಯಲ್ ಲೈಫಲ್ಲಿ ನಾವು ತುಂಬ ಮಜಾ ಮಾಡಿದ್ವಿ. ಆ್ಯಂಡ್ ಹೋಪ್ಫುಲಿ ಅದು ಆನ್ ಸ್ಕ್ರೀನ್ ಟ್ರಾನ್ಸ್ಲೇಟ್ ಆಗುತ್ತೆ ಅಷ್ಟೇ ಸರ್. ಓಕೆ, ನಿಮಗೆ ಅಂದರೆ ಇಂಡಸ್ಟ್ರಿ ಡೆಬ್ಯೂ ಆಗಿರೋದ್ರಿಂದ ಯು ಹ್ಯಾಡ್ ಥಾಟ್ಸ್ ಮುಂಚೆ ಏನಾದ್ರೂ ಇಂಡಸ್ಟ್ರಿಗೆ ಬರ್ತೀನಿ ಅಂತ ಹೇಳಿ, ಅಥವಾ ಇದು ಒಂದು ಅಚಾನಕ್ ಎಂಟ್ರಿನ ಹೇಗೆ ಅಂತ? ಅಚಾನಕ್ ಎಂಟ್ರಿ ಒಂಥರ ಹಾಗೆ. ಅಣ್ಣ ಪ್ರೋಮೋ ಮಾಡಿಸಿದ್ದ ನನಗೆ 2 years ಬ್ಯಾಕ್. ಅದಾದಮೇಲೆ ಕ್ಲಾಸಸ್ಗೆಲ್ಲ ಸೇರಿ ಇಂಟ್ರೆಸ್ಟ್ ಬಂದು ಲೈಕ್ ಆ ಪ್ರೋಮೋಯಿಂದ ಸ್ಟಾರ್ಟ್ ಆಗಿದ್ದು ನನಗೆ ಆ್ಯಕ್ಟಿಂಗ್ ಮೇಲೆ ಇಂಟ್ರೆಸ್ಟು. ಅಲ್ಲಿಂದ ಕ್ಲಾಸಸ್ ಎಲ್ಲ ಸೇರಿ ಆಡಿಷನ್ಸ್ ಕೊಟ್ಟು ಈ ಮೂವಿಗೆ ಬಂದಿರೋ. ಓಕೆ. ಸೀರಿಯಲ್ಸಲ್ಲಿ ಅಂದರೆ ಸ್ಮಾಲ್ ಸ್ಕ್ರೀನಿಂದ ಇವಾಗ ಬಿಗ್ ಸ್ಕ್ರೀನಿಗೆ ಪ್ರಮೋಷನ್ ಆಗಿದೆ ಅಂತಲೇ ಹೇಳ್ಬೋದು ನಿಮಗೆ. ಹೌದು ಸರ್. ಸೊ ಈ ಒಂದು ಪ್ರಮೋಷನ್ಗೋಸ್ಕರ ಎಷ್ಟು ವರ್ಷದಿಂದ ಕಾಯುವಿಕೆ ಇತ್ತು ಮತ್ತು ಯಾವ ರೀತಿಯಾದಂಥ ಒಂದು ತಯಾರಿಗಳನ್ನ ಮಾಡ್ಕೊಂಡಿದ್ರಿ ಮುಂಚೆನೇ ನೀವು? ಅಂದರೆ ಸೆಕೆಂಡ್ PU ಮುಗಿತಾ ಇದ್ದಂಗೆ ಇಂಡಸ್ಟ್ರಿಗೆ ಬರಬೇಕು ಅಂತ ಬಂದೆ. ಓಕೆ. ಬಟ್ ಬೇಸಿಕ್ಸ್ ಎಲ್ಲ ಸ್ಟ್ರಾಂಗ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಕಡೆನೂ 3 ವರ್ಷ ನನಗೆ ನಾನೇ ಟೈಮ್ ಕೊಟ್ಕೊಂಡೆ. ಸೊ ಇಲ್ಲಿ ಇವಾಗ ನನ್ನ ಡೆಬ್ಯೂ ಆಗೋ ಅಷ್ಟೊತ್ತಿಗೆ ಆಯಿತು. ಅಂದರೆ 2013ಗೆ ನಾನು ಫಿಕ್ಸ್ ಆಗಿ ಬಂದಿದ್ದು. 12 years ಆಗೋಯ್ತು. ಓಕೆ. ಅನಿಸಿದೆಯಾ ಅಂದರೆ ಸೀರಿಯಲ್ಸೇ ಸಖತ್ತಾಗಿತ್ತು ಗುರು ಮೂವೀಸ್ಗಿಂತ ಅನ್ನೋ ಥರ ಯಾವಾಗಲಾರು ಅನಿಸುತ್ತಾ ನಿಮಗೆ? ಇಲ್ಲ, ಮೂವಿಗೆ ಬಂದಮೇಲೆ ನನಗೆ ಮೂವಿನೇ ಇಲ್ಲೇ ಇದು ಬಿಡ್ತೀನಿ ಕೊನೆವರೆಗೂ ಅಂತ ಫಿಕ್ಸ್ ಆಗಿದ್ದೀನಿ. ಓಕೆ. ವಾಟ್ ಈಸ್ ದಟ್ ನನ್ನ ಅಲ್ಟಿಮೇಟ್ ಗೋಲ್ ಅಂದರೆ ಏನಿದೆ ಇವಾಗ ಇಂಡಸ್ಟ್ರಿನಲ್ಲಿ ನಿಮಗೆ? ಸರ್ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡಬೇಕು ಅನ್ನೋದು ಆಸೆ ಇದೆ ಸರ್. ಅಂದರೆ ಏನಂದರೆ ಇದು ನನ್ನ ಪರ್ಸ್ನಲ್ಲಾಗಿ ಅಂತಲ್ಲ, ನಿಜವಾಗ್ಲೂ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳ ಸಂಖ್ಯೆ ಕಮ್ಮಿ ಆಗ್ತಿದೆ. ಅಂದರೆ ಒಂದೊಳ್ಳೆ ಪೊಸಿಷನ್ಗೆ ಹೋಗಬೇಕು, ಆ ಪೊಸಿಷನ್ನ ಹೋಲ್ಡ್ ಮಾಡ್ತಾ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಕೊಡಬೇಕು ಅನ್ನೋದು ಸ್ಟ್ರಾಂಗಾಗಿ ಫಿಕ್ಸ್ ಆಗಿದ್ದೀನಿ. ಈ ಮೂವಿ ಮೇಲೆ ಇದೆ ಎಲ್ಲ. ಓಕೆ. ಸೊ ನಿಮಗೆ ಐ ಮೀನ್ ಆಫ್ಟರ್ KTM ಅಥವಾ ಕೆಲವೊಂದು ಪ್ರಾಜೆಕ್ಟ್ಸ್ಗಳಾದಮೇಲೆ ಬೇರೆ ಪಕ್ಕದ ಮನೆಯಿಂದ ಏನಾದ್ರು ಕಾಲ್ಸ್ ಬಂದಿತ್ತಾ ಅಥವಾ ಏನಾದರೂ ಆಪರ್ಚುನಿಟೀಸ್ಗಳ ಆ ಕಡೆಯಿಂದ? ತುಂಬ ಕಾಲ್ಸ್ ಎಲ್ಲ ಬಂದಿತ್ತು. ಆ್ಯಂಡ್ ಈಗ ಇದಾದಮೇಲೆ 2 ಮೂವಿ ಮಾಡ್ತಾ ಇದ್ದೀನಿ, ಬಟ್ ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ. ಬಟ್ ತುಂಬ ಕಡೆ ಅವ್ರು ರೆಕಮೆಂಡ್ ಮಾಡಿದರು. ಓಕೆ. 1-2 ಸಾಲುಗಳು ನಿಮ್ಮ ಒಂದು ಆಲ್ಬಮ್ ಸಾಂಗ್ನಿಂದ ಹಾಡ್ತೀರಾ ಅನ್ನೋದಾದರೆ? ಸರ್ ಇಲ್ಲ ಸರ್, ಅದನ್ನ ಮ್ಯಾಚ್ ಮಾಡೋಕ್ಕಾಗಲ್ಲ ಪ್ಲೀಸ್. ಅಲ್ಲ, ಇಲ್ಲಿ ಹಾಡಿದರೆ ಮುಂಬೈವರೆಗೂ ಕೇಳಿಸುತ್ತೆ, PR ಫೋನ್ ಮಾಡ್ತಾರೆ. ಬೇಡ. ಓಕೆ. ಸೊ ನೀವು ತುಂಬ ಸೈಲೆಂಟ್ ಆಗಿದ್ರೆ ಅಂದರೆ ಮೂವಿನಲ್ಲಿ ಅವ್ರು ಹೇಳಿದ ಮಾತುಗಳನ್ನ ಜಾಸ್ತಿ ಕೇಳ್ತಾ ಇರ್ತೀರಾ ಅನ್ಸುತ್ತೆ, ಹೌದಾ? ಟೀಸರ್ನಲ್ಲಿ ನೋಡಿದ್ದು ಡಿಫ್ರೆಂಟು, ಟ್ರೈಲರ್ನಲ್ಲಿ ನೋಡಿದ್ದು ಡಿಫ್ರೆಂಟು. ಬಿಕಾಸ್ ಈ ಒಂದು ಕ್ವಾಲಿಟೀಸ್ಗಳು ಈ ಒಂದು ಹುಡುಗನಲ್ಲಿ ಇದೆ, ಅವನ್ನ ಸೆಲೆಕ್ಟ್ ಮಾಡ್ಕೊ ಅಂತ ಹೇಳಿದ್ರೆ ಸೆಲೆಕ್ಟ್ ಮಾಡ್ಕೊತೀರಿ, ಇಲ್ಲಾಂದರೆ ಮಾಡ್ಕೊಳ್ಳೋದಿಲ್ಲ, ಆ ಥರನ? ಹಾಗಿಲ್ಲ ಸರ್ ಆ್ಯಕ್ಚುಲಿ. ಬಟ್ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ, ತುಂಬ ರಿವೀಲ್ ಮಾಡೋದಕ್ಕಾಗಲ್ಲ. ಓಕೆ. ಸೊ ನಿಮ್ಮ ರಿಯಲ್ ಲೈಫಿನ ಲವ್ ಸ್ಟೋರಿ ಯಾವಾಗ ಸ್ಟಾರ್ಟ್ ಆಗಿತ್ತು? ಅಯ್ಯೋ, ಲವ್ ಸ್ಟೋರಿ ಸರ್, ಅಪ್ಪ ಅಮ್ಮ ನೋಡ್ತಿದ್ರು. ಆ ಥರ ಏನೂ ಇಲ್ಲ ಸರ್, ಆ ಥರ ಏನು ಇಂಟ್ರೆಸ್ಟಿಂಗ್ ಆಗೂ ಇಲ್ಲ. ಸೊ ಇಟ್ಸ್ ಫೈನ್. ಓಕೆ. ಸೊ ನಿಮಗೆ ಯಾವತ್ತಾದರೂ ಜೀವನದಲ್ಲಿ ನಿಮ್ಮ ಕ್ರಶ್ ಬಂದು ಅಣ್ಣ ಅಂತ ಬ್ರೋಸನ್ ಮಾಡಿರೋದು ಏನಾದರೂ ಇದೆಯಾ?
ಕ್ರಶ್ ಬಿಟ್ಟೋಗಿರೋದಿದೆ, ಬ್ರೋಸ್ ಆನ್ ಮಾಡಿರೋದಿಲ್ಲ. ನೀವು ಯಾರನ್ನಾರು ಫ್ರೆಂಡ್ ಝೋನ್ ಮಾಡಿದ್ದೀರಾ? ಫ್ರೆಂಡ್ ಝೋನ್ಸ್ ತುಂಬ ಆಗಿದೆ. ಅಯ್ಯೋ ಮಾಡ್ತಾ ಇರ್ತಾರ ನೀವು? ತುಂಬ ಏನು ರೀಸನ್ ಕೊಡ್ತೀರಾ? ಅಂದರೆ ರೀಸನ್ ಏನಿಲ್ಲ, ಅದು ನಿಜ ಟ್ರೂತೆ ಅದು. ಐ ಲೈಕ್ ಯು ಆಸ್ ಅ ಫ್ರೆಂಡ್ ಅಷ್ಟೇ. ಓಕೆ. ಅದು ಮಧ್ಯದಲ್ಲಿ ಲೈಕ್ ಏನಕ್ಕೆ, ಸುಮ್ಮನೆ ನೀ ಫ್ರೆಂಡ್ ಅಂತ ಅಂದರೆ ಆಯ್ತು. ಐ ಲೈಕ್ ಯು ಆಸ್ ಅ ಫ್ರೆಂಡ್ ಅಂತಾನೆ ಹೇಳ್ಬೇಕಲ್ವಾ? ಅಂದರೆ ಇಟ್ಸ್ ನಾಟ್ ಲೈಕ್ ಐ ಡೋಂಟ್ ಲೈಕ್ ದೆಮ್, ಐ ಲೈಕ್ ದೆಮ್ ಬಟ್ ಆಸ್ ಅ ಫ್ರೆಂಡ್. ಅದಕ್ಕಿಂತ ಜಾಸ್ತಿ ಏನು ಫೀಲಿಂಗ್ಸ್ ಇಲ್ಲ. ಓಕೆ, ಸೊ ಮೂವಿಯಲ್ಲಿ ಇರುವಂಥ ಒಂದು ಸೀನ್ನ ಇವಾಗ ರೀಕ್ರಿಯೇಟ್ ಮಾಡ್ತೀರಾ ಅನ್ನೋದಾದರೆ ಯಾವ ಸೀನ್ನ ರೀಕ್ರಿಯೇಟ್ ಮಾಡ್ತೀರಾ? ನೀವು 3 ಜನ ಸ್ಕ್ರೀನ್ ಸ್ಪೇಸಲ್ಲಿ ಕಾಣಿಸ್ಕೊಂಡಿರುವಂಥದ್ದು ಆ್ಯಂಡ್ ಒಂದು ಸೀನ್ನ ರೀಕ್ರಿಯೇಟ್ ಮಾಡ್ತೀರಾ ಅನ್ನೋದಾದರೆ ಯಾವ ಟಾರ್ಚರ್ ಕೊಡೋ ಸೀನ್ಸ್ ಯಾವ್ದಾದ್ರು ಇದೆಯಾ ನಮ್ಮ ಜನದ್ದು? ತುಂಬ ಇದೆ ಅಲ್ವಾ? ಬಟ್ ರೀಕ್ರಿಯೇಟ್ ನೀವು ಹೆಡ್ ಸ್ಟ್ಯಾಂಡ್ ಮಾಡ್ತೀರಾ? ಇಲ್ಲ ಅದಲ್ಲ. ಯಾವ ಸೀನ್ ರೀಕ್ರಿಯೇಟ್ ಮಾಡೋದು? ಹಲೋ, ನಿನಗೆ ಫಸ್ಟ್ ಪ್ರಪೋಸ್ ಮಾಡಿರೋದು ನಾನು. ಅದು ಕರೆಕ್ಟ್. ಆದರೆ ನೀನು ಫಸ್ಟ್ ಪ್ರಪೋಸ್ ಮಾಡಿದ್ದು ನನಗೆ. ಅದು ಕರೆಕ್ಟ್. ನಾನು ಫಸ್ಟು. ರಕ್ಷಿ, ಇಷ್ಟೇನ ನನ್ನ ಮೇಲೆ ನಿನಗೆ ಲವ್ವು? ಏಯ್, ಎಲ್ಲೋ ಒಂದು ಕಡೆ ಶುರು ಮಾಡಕ್ ಬಿಡ್ರೆ. ಓಕೆ, ಮೂವಿನಲ್ಲಿರೋವಂಥ ಒಂದು ಕ್ಯಾರೆಕ್ಟರ್ ಇವರಿಬ್ಬರದನ್ನು ಕೂಡ ನೋಡ್ತೀವಿ ಅಂತ ಹೇಳಿದ್ರೆ ಎರಡೂ ಕೂಡ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಈ ಇಬ್ಬರು ಕ್ಯಾರೆಕ್ಟರ್ಸಲ್ಲಿ ನಿಮಗೆ ತುಂಬ ಪರ್ಸ್ನಲ್ ಫೇವ್ರೇಟ್ ಅನ್ನೋದಾದ್ರೆ ಯಾವುದು? ಸಿರಿ. ಸಿರಿ 100% ನಾನು ಹೇಳ್ತೇನೆ. 100%. ಅವ್ರವರೇ ಕಿತ್ತಾಡ್ತಾ ಇದು ಮಜಾ ಆ್ಯಕ್ಚುಲಿ. ಸಿರಿ ತಾನು ಅಂದರೆ ಒಬ್ಬ ಹುಡುಗನಿಗೋಸ್ಕರ ಇಬ್ಬರು ಹುಡುಗಿರು ಕಿತ್ತಾಡ್ತಾರೆ ಅನ್ನೋದರ. ಇಲ್ಲ, ಸ್ಪೈಸಿ ಫುಡ್ ಆದಮೇಲೆ ಸ್ವೀಟ್ ಬೇಕೇ ಬೇಕು ಅಲ್ವಾ ಸರ್? ಸೊ ಆ ಬ್ಯಾಲೆನ್ಸ್ ಇರಲೇಬೇಕು. ಅಂದರೆ ನೀವು ನಾನು ಧಾರಾವಾಳವಾಗಿ ಬಿಟ್ಕೊಡ್ತೀನಿ ಇವ್ರನ್ನ ಅನ್ನೋ ಥರ, ನೀವು ಕೂಡ ನಾನು ಧಾರಾವಾಳವಾಗಿ ಬಿಟ್ಕೊಡ್ತೀನಿ ಅಂತಾರೆ. ಪ್ರೀತಿ ಮಧುರ ತ್ಯಾಗ ಅಮರ. ಮತ್ತು ನಾನು ಎಲ್ಲಿಗೆ? ಫ್ರೆಂಡ್ಶಿಪ್ ಅಮರ. ಹೋಗಿ ಎಂಜಾಯ್ ಮಾಡಿ. ಹೇಳಿ, ನಿಮಗೆ ಪರ್ಸನಲ್ ಫೇವ್ರೇಟ್ ಅನ್ನೋದಾದ್ರೆ? ನನಗೆ ನನ್ನ 2 ಕಣ್ಗಳಿದ್ದಂಗೆ. ಹಬ್ಬಾ, ಎರಡನ್ನೂ ಜೋಪಾನವಾಗಿ ನೋಡ್ಕೊತೀನಿ. ಓಕೆ. ಸೊ ನಿಮಗೆ ಆ್ಯಸ್ ಅನ್ ಕ್ಯಾರೆಕ್ಟರ್ ಆಗಿ ಅಥವಾ ಒಂದು ಲೀಡ್ ರೋಲ್ ಆಗಿ ಮುಂಬರುವಂಥ ದಿನಗಳಲ್ಲಿ ಯಾವ ಥರದ ಒಂದು ಕ್ಯಾರೆಕ್ಟರ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಆಸೆ ಇದೆ ನಿಮಗೆ? ತುಂಬ ಕ್ಯಾರೆಕ್ಟರ್ಸ್ ಎಕ್ಸ್ಪ್ಲೋರ್ ಮಾಡಬೇಕಂತ ಇದೆ ಸರ್. ನಿಮ್ಮ ಸೆಲೆಬ್ರಿಟಿ ಕ್ರಶ್ ಯಾರು? ರಕ್ಷಿತ್ ಶೆಟ್ಟಿ. ಹೌದಾ? ಅವ್ರು US ಅಲ್ಲಿ ಇದ್ದಾರೆ ಇವಾಗ. ಹೌದು. ಹುಡ್ಕೊಂಡು ಹೋಗಕ್ಕೆ ದೂರ ಆಗುತ್ತಲ್ಲ. ಅದಕ್ಕೆ ರಕ್ಷಿತ್ ನಾನು. ಸಪ್ತಸಾಗರಗಳನ್ನ ದಾಟ್ಕೊಂಡು ಹೋಗ್ಬೇಕಾಗತ್ತೆ ನೀವು. ಸೊ ನಿಮ್ಮ ಸೆಲೆಬ್ರಿಟಿ ಕ್ರಶ್? ಸೇಮ್ ರಕ್ಷಿತ್ ಶೆಟ್ಟಿ. ಓ, ಮೊನ್ನೆನೂ ಹೇಳ್ತಾ ಇದ್ದೆ ಸರ್, ಹೇಳ್ತಿದ್ದೆ ಭಗವಂತ, ಅದಕ್ಕೆ ಫಸ್ಟ್ ಕಾಪಿ ನನಗೆ ಕೊಟ್ಬಿಟ್ಟಿದ್ರೆ. ಇಲ್ಲ ಸರ್, ಅದಕ್ಕೆ ಒಂದೇ ಹುಡುಗನ್ನೇ ಲವ್ ಮಾಡಬೇಕು, ಒಂದೇ ಹುಡುಗನ್ನೇ ಮದುವೆ ಆಗಬೇಕು ಅಂತ ನಾವು ಫಿಕ್ಸ್ ಆಗಿದ್ದೀವಿ. ಓಕೆ. ಸೊ ಈ ಥರ ಇನ್ನೂ ಕಾನೂನು ಬಂದಿಲ್ಲ. ಕಾನೂನು ಬಂದರೆ ಫಸ್ಟ್ ಅಪ್ಲಿಕೇಬಲ್ ಆಗೋದೇ ಇವ್ರಿಗೆ ಅಂತ ಅನಿಸುತ್ತೆ. ಬಟ್ ಆದರೆ ಜನರಲ್ ಆಗಿ ಇವಾಗ ಹೇಳ್ತೀವಿ ಅಂತ ಹೇಳಿದ್ರೆ, ಹೌ ಫನ್ ವಾಸ್ ಇಟ್ ವರ್ಕಿಂಗ್ ವಿತ್ ದ ಎಂಟೈರ್ ಟೀಮ್? ಹೇಗೆ? ವೆರಿ ಫನ್ ಸರ್. ಒಂದು ದೊಡ್ಡ ಪಿಕ್ನಿಕ್ ಥರ ಇತ್ತು ನಿಜವಾಗ್ಲೂ. ಆ್ಯಂಡ್ ತುಂಬ ಜನ ಹೇಳ್ತಾರೆ ಫ್ಯಾಮಿಲಿ ಥರ ಇದ್ವಿ ಅಂತ, ಬಟ್ ನಿಜವಾಗ್ಲೂ ಫ್ಯಾಮಿಲಿ ಥರನೇ ಇದ್ವಿ. ಯಾಕಂದರೆ ಆ ಶೂಟಿಂಗ್ ಲೊಕೇಶನ್ ಸಿಟಿಯಿಂದ ತುಂಬ ದೂರ ಇತ್ತು. ಸೊ ನಮ್ಮ 3 ಜನ ಒಂದೇ ಮನೇಲಿದ್ವಿ ಆ್ಯಂಡ್ ಗೇಮ್ಸ್ ಆಡ್ತಿದ್ವಿ, ಚಿಲ್ ಮಾಡ್ತಿದ್ವಿ. ಇಟ್ ವಾಸ್ ವೆರಿ ಫನ್. ಓಕೆ. ಸೊ ಇತ್ತೀಚಿನ ದಿನಗಳ ಒಂದು ಒನ್ ಡೇ ಲವ್ ಸ್ಟೋರಿ ಅಥವಾ ಬ್ರೇಕಪ್ ಸ್ಟೋರಿಗೆ ನೀವು ನೋಡ್ತೀರ ಅನ್ನೋದಾದರೆ, ಜನರಲ್ ಆಗಿ ಇವಾಗ ಪ್ರೀತಿ ಅನ್ನೋದನ್ನು ಯಾವ ಥರ ತಗೊಬೇಕು ಜನರು? ಸರ್, ನನ್ನ ಪ್ರಕಾರ ಪ್ರೀತಿ ಅನ್ನೋದು ಒಂಥರ ಡಿವೈನ್ ಫಾರ್ಮ್ ಇದ್ದಂಗೆ. ಅದಕ್ಕೆ ಸುಮ್ಮನೆ 1 ಡೇ 1 ವೀಕು 1 ಮಂತ್ ಟ್ಯಾಗ್ ಬೇಡ. ನಿಜವಾಗ್ಲೂ ನಿಮಗೆ ಮದುವೆ ಆಗೋ ಆಸೆ ಇದೆ, ಅವ್ರನ್ನ ಜೀವನ ಪೂರ್ತಿ ಚೆನ್ನಾಗಿ ನೋಡ್ಕೊತೀನಿ ಅನ್ನೋದಾದರೆ ಅವ್ರಿಗೆ ಹೋಗಿ ನಿಮ್ಮ ಪ್ರೀತಿನ ವ್ಯಕ್ತಪಡಿಸಿ. ಇಲ್ಲ ಅಂತಂದರೆ ಸುಮ್ಮನೆ ದೂರದಲ್ಲೇ ಇದ್ಬಿಡಿ, ಅದು ಹತ್ತತ್ರಕ್ಕೂ ಹೋಗಬಾರ್ದು. ಅಂದರೆ ಸುಮ್ಮನೆ ಪ್ರೀತಿನ ಹುಟ್ಟಿಸಿ ಅವ್ರಿಗೆ ಫೀಲಿಂಗ್ ಬರೆಸಿ ಆಮೇಲೆ ಮನೇಲಿ ಒಪ್ತಿಲ್ಲ, ಕ್ಯಾಸ್ಟ್ ಅದು ಇದು ಏನೇನೋ ಸಮಸ್ಯೆಗಳು ಹೇಳ್ಕೊಂಡು ಎಲ್ಲ ಬಿಟ್ಟೋಗೋದು ತಪ್ಪು. ಓಕೆ. ಸೊ ಇದರಲ್ಲಿ ಶಶಿಕುಮಾರ್ ಸರ್ ಕೂಡ ಆ್ಯಕ್ಟ್ ಮಾಡಿದ್ರು, ನಮ್ಮ ತಂದೆ. ಹಾಂ. ಸೊ ಅವ್ರ ಜೊತೆಗೆ ವರ್ಕ್ ಮಾಡಿದಂಥ ಒಂದು ಎಕ್ಸ್ಪೀರಿಯನ್ಸು, ಬಿಕಾಸ್ ಹೀ ಹಿಮ್ಸೆಲ್ಫ್ ಇಸ್ ಅ ಲೆಜೆಂಡರಿ ಆ್ಯಕ್ಟರ್ ಅಂತಾರೆ. ಡ್ಯಾನ್ಸಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿ ಸ್ಟೆಪ್ಸ್ಗಳನ್ನ ಹಾಕ್ತಾರೆ. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಿದಂಥ ಒಂದು ಎಕ್ಸ್ಪೀರಿಯನ್ಸು, ಕಲಿಯೋದಕ್ಕೆ ಏನೇನು ಸಿಕ್ತು ನಿಮಗೆ ಅವರಿಂದ?
ಕಲಿಯೋದಕ್ಕೆ ಒಂದು ಅವ್ರ ಕಾಮ್ನೆಸ್ ಅಂತ ಅನಿಸುತ್ತೆ. ಏನಕ್ಕೆ ಅಂದರೆ ಅವ್ರು ಬರ್ತಾ ಇದ್ದು ಹೆಂಗೆ ಅಂದರೆ ಏನು ಪ್ರಿಪೇರೇ ಆಗದಿಲ್ದಿರೋ ಥರ ಸುಮ್ಮನೆ ಸ್ಟ್ರೈಟ್ ಕ್ಯಾಮ್ರಾ ಮುಂದೆ ಬಂದ್ಬಿಡೋರು. ಬಟ್ ಒಂದು ಟೇಕಲ್ಲಿ ಅವ್ರು ಹೆಂಗೆ ಕೊಡ್ತಿದ್ರು ಅಂದರೆ ಎಲ್ಲ ಎಮೋಷನ್ಸು ಪರ್ಫೆಕ್ಟ್ ಆನ್ ಪಾಯಿಂಟಲ್ಲಿ ಇರೋದು. ಸೊ ಅದನ್ನ ನೋಡಿ ಅಂದರೆ ಇಂಟರ್ನಲ್ಲಿ ನಾವು ಹಿಂಗೆ ರೆಡಿ ಆಗಬೇಕು ಅನ್ನೋದೊಂದು ಅನಿಸಿತ್ತು. ಓಕೆ, ಸೊ ಈ ಒಂದು ಮೂವಿನಲ್ಲಿ ಮೂವಿ ಕಂಪ್ಲೀಟ್ ಆದಮೇಲೆ ಮುಗ್ದಾದ ನಂತರ ಒಂದು ಟೇಕ್ ಅವೇ ಇರುತ್ತೆ ಅನ್ನೋದಾದರೆ ಏನದು? ತುಂಬ ಟೇಕ್ ಅವೇಸ್ ಇದೆ. ಫಸ್ಟ್ ಆಫ್ ಆಲ್ ಎಂಟರ್ಟೈನ್ಮೆಂಟ್ ಅಂತೂ ಸಿಗುತ್ತೆ ಫಾರ್ ಶೋರ್, ನಮ್ಮ ಕಡೆಯಿಂದ ಗ್ಯಾರಂಟಿ ಕೊಡ್ಬೋದು. ತುಂಬ ವರ್ಷ ಆದಮೇಲೆ ಈ ಥರ ಒಂದು ಕಾಮಿಡಿ ಎಂಟರ್ಟೈನರ್ ಬರ್ತಾ ಇದೆ. ಅದು ಬಿಟ್ಟರೆ ತುಂಬ ವರ್ಷ ಆದಮೇಲೆ ಹುಡುಗಿರ್ ಫ್ರೆಂಡ್ಶಿಪ್ ಮೇಲೆ ಫೋಕಸ್ ಮಾಡಿರುವಂತಹ ಒಂದು ಕತೆ ಬರ್ತಾ ಇದೆ. ಆ್ಯಂಡು ಅದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಸೊ ಮೂವಿ ಆದಮೇಲೆ ಯಾರಾದರೂ ಒಬ್ಬರನ್ನ ಮಿಸ್ ಮಾಡ್ಕೊತೀರಾ ಅಥವಾ ಈ ಒಂದು ಕ್ಯಾರೆಕ್ಟರ್ ತುಂಬಾ ಹಾಂಟ್ ಮಾಡುತ್ತೆ ಅನ್ನೋದಾದರೆ? ಲೈಕ್ ಹೋಲ್ ಟೀಮ್ನೇ ಮಿಸ್ ಮಾಡ್ಕೊತೀನಿ ಸರ್. ಅಲ್ಲ, ಮೂವಿನಲ್ಲಿ ಒಂದು ಕ್ಯಾರೆಕ್ಟರ್ ತುಂಬ ಹಾಂಟ್ ಮಾಡುತ್ತೆ ಅನ್ನೋದಾದ್ರೆ, ಮೂವಿ ಮುಗಿದ ನಂತರನೂ ಕೂಡ ಒಂದು ಕ್ಯಾರೆಕ್ಟರ್ ತುಂಬ ಹಾಂಟ್ ಮಾಡುತ್ತೆ ಅನ್ನೋದಾದರೆ? ತನು ಆ್ಯಂಡ್ ರಕ್ಷಿತ್ ಬೋತ್. ಓಕೆ, ಯಾಕೆ? ಆಲ್ಸೋ ಕಾಪೂರ್, ಚೇತನ್, ಸುದರ್ಶನ್ 3 ಜನ ಲೈಕ್ ಇಷ್ಟು ಕ್ಯಾರೆಕ್ಟರ್ಸ್ನ ನಾನು ಮಿಸ್ ಮಾಡ್ತೀನಿ. ಸರ್ ಒಟ್ಟಿಗೆ ಎಂಜಾಯ್ ಮಾಡಿದ್ದೀವಿ, ಒಟ್ಟಿಗೆ ಸೀನ್ಸ್ ಮಾಡಿದ್ದೀವಿ, ತುಂಬ ಫನ್ ಇತ್ತು. ಸೊ ಎಲ್ಲರನ್ನೂ ತುಂಬ ಮಿಸ್ ಮಾಡ್ಕೋತೀನಿ ನಾನು. ಓಕೆ, ಸೊ ನಿಮಗೆ ಕಾಲೇಜ್ ಟೈಮಲ್ಲಿ ಅಥವಾ ಸ್ಕೂಲ್ ಟೈಮಲ್ಲಿ ಒಬ್ಬರು ಬೆಸ್ಟಿ ಇದ್ದರು ಆ್ಯಂಡ್ ಅವರು ಅಂದರೆ ಇವಾಗ್ಲೂ ಕೂಡ ಕ್ಯಾರಿ ಆಗ್ತಾ ಇದ್ದಾರೆ ಅನ್ನೋ ಥರ ಇರೋದಾದರೆ ಯಾರು ಇದ್ದಾರೆ? ಫ್ರಮ್ PU ನನಗೆ ಒಂದು 5 ಪೀಪಲ್ ಇದ್ದಾರೆ. ಅವ್ರ ಜೊತೆ ಕ್ಯಾರಿ ಆಗ್ತಿದೆ ಇನ್ನೂ ಫ್ರೆಂಡ್ಶಿಪ್. ಓಕೆ, ತುಂಬ ಕ್ಲೋಸ್ ಆಗಿ. ಓಕೆ, ಸೊ ಇಷ್ಟು ಸೈಲೆಂಟ್ ಆಗಿರೋರನ್ನ ನೀವು ಐ ಡೋಂಟ್ ನೋ, ನನಗೆ ಇನ್ನೂ ನಂಬಕ್ಕಾಗ್ತಾ ಇಲ್ಲ ಅವ್ರು ತುಂಬ ವೈಲೆಂಟ್ ಅಂತೇಳಿ ಹೇಳಿದರೆ. ನಿಮಗೆ ನಿಜವಾಗ್ಲೂ ಗೊತ್ತಿಲ್ಲ. ಓಕೆ, ಹೇಳಿ ಒಂದು 5 ಮಿಸ್ಚೀವಿಯಸ್ ಥಿಂಗ್ಸ್ ದಟ್ 5 ಮಿಸ್ಚೀವಿಯಸ್ ಥಿಂಗ್ಸ್ ಸೆಟಲ್ ಮಾಡಿರೋದು. ಸರ್ ಫಸ್ಟು ಮಿಮಿಕ್ರಿ ಮಾಡ್ತಾರೆ. ಇವಾಗ ಬೇಕಿದ್ರೆ ನೀವು ಈ ಕಡೆ ಹೋದ್ರೆ ನಿಮ್ಮನ್ನು ಮಿಮಿಕ್ರಿ ಮಾಡ್ತಾರೆ. ಹೆಂಗ್ ಕೇಳ್ತಿದ್ರು ಗೊತ್ತಾ? ಗೊತ್ತಾಯ್ತು. ಒಂದು ನಾರ್ಮಲಿ ಡೈರೆಕ್ಟರ್ಸ್ ಜೊತೆ ಮಾತಾಡ್ಬೇಕಂದ್ರೆ ಫುಲ್ ಫಾರ್ಮಲ್ ಆಗಿ ಮಾತಾಡ್ತೀವಿ. ಬಟ್ ಇವ್ರು ನೋಡ್ಬೇಕು ಸರ್, ಸರ್ ಯಾಕೆ ಸರ್ ಈ ಅನಿಯನ್ ಶೇಡ್ ಇರುತ್ತಲ್ಲ, ಅದು ಪಕ್ಕ ಹಿಂಗೆ ಬಂದ್ಬಿಡುತ್ತೆ. ಇವಾಗ ನೀವು ಇದ್ದಾಗ ಹಿಂಗಿರ್ತಾರೆ, ನೀವು ಆ ಕಡೆ ಹೋಗ್ತೀರಿ ಹಿಂಗ್ ಬರುತ್ತೆ. ತಪ್ಪು ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ ನನ್ನ ಬಗ್ಗೆ. ನಾನು ಇರೋದೇ ಹೀಗೆ, ಬಟ್ ಇವ್ರು ಏನೇನೋ ಹೇಳ್ತಿದ್ದಾರೆ ನನಗೂ ಗೊತ್ತಾಗ್ತದೆ. ನಾನು ಒಬ್ಬ ಹೇಳಿದ್ರೆ ಸುಳ್ಳು ಹೇಳ್ಬೋದು, ಎಷ್ಟಿನೂ ಹೇಳ್ತಾ ಇದ್ದಾರೆ. ಹೌದು, ನಾನು ನಂಬ್ತೀನಿ ಅವ್ರು ಹೇಳ್ತಾ ಇರೋದನ್ನ, ನೀವು ಹೇಳ್ತಾ ಇರೋದು ನಂಬಲ್ಲ. ಸ್ವಲ್ಪ ಸರ್ ಅವ್ರು ತುಂಬ ಇಷ್ಟ ಹೇಳ್ತೀರಾ, ಇಷ್ಟ ಇದ್ದಾರೆ. ಓಕೆ, ಸೊ ಲಿರಿಕ್ಸ್ ಬರೆದಿದ್ದೀರಾ ಆ್ಯಂಡ್ ಒಂದು ಅದ್ಭುತವಾಗಿರುವಂಥ ಗೀತೆಗಳನ್ನು ಕೊಟ್ಟಿದ್ದೀರಾ. ಸ್ಫೂರ್ತಿ ಎಲ್ಲಿಂದ ಬರುತ್ತೆ? ಒಂದೊಂದು ಸಾಂಗಿಗೆ ಒಂದೊಂದು ಸ್ಫೂರ್ತಿ ಆಗುತ್ತೆ. ಯಾವ ಥರ? ಸಿರಿಯ ಇವ್ರನ್ನ ನೆನಪಿಸ್ಕೊಂಡೇ ಬರೆದಿದ್ದೆ. ಓಕೆ, ಮಾಯೆ ಫ್ರೆಂಡ್ಶಿಪ್ ಬಗ್ಗೆ ಬರೆದಿದ್ದು, ನಮ್ಮ ಹಳೆ ಫ್ರೆಂಡ್ಸು ಅವರು ಇವ್ರನ್ನೆಲ್ಲ ನೆನಪಿಸ್ಕೊಂಡು ಬರೆದಿದ್ದೆ. ಓಕೆ, ಹಳೆ ಸನ್ಯಾಸಿ ಎಣ್ಣೆ ನೆನಪಿಸ್ಕೊಂಡು ಬರ್ದಿದ್ದು. ಸರಿ, ಓಕೆ. ಅದು ಬಿಟ್ಟು ಇನ್ನೇನು ಪ್ರೀತಿ ಪಜಿತಿ ಮುಂಚೆನೇ ಬರೆದಿಟ್ಟಿದ್ದೆ ಯಾವಾಗಲೂ ಒಂದ್ಸಲ, ಅದನ್ನು ಹಂಗೆ ಇಲ್ಲಿಗೆ ಹಾಕಿದ್ದು. ಅದಾದಮೇಲೆ ಗಲಾಟೆ ಇವರಿಬ್ಬರು ಕೊಡೋ ಟಾರ್ಚರ್ನ ನೆನಪಿಸ್ಕೊಂಡು ಬರ್ತಿದ್ದೆ. ಓಕೆ, ಅಂದರೆ ಅದರ್ ಸೈಡ್ ಆಫ್ ಯು ಅನ್ನೋದನ್ನು ನೋಡ್ತೀವಿ ಅಂತ ಕೇಳಿದ್ರೆ ಒಂದು ಕವನ, ಹನಿಗವನ ಎಲ್ಲದನ್ನು ಕೂಡ ಬರುತ್ತೆ. ಸೊ ಇದು ಶುರುವಾಗಿದ್ದು ಎಲ್ಲಿಂದ? ಇದು ಫಸ್ಟ್ ಆ್ಯಕ್ಚುಲಿ ನಾನು ಸೆಕೆಂಡ್ PU ಫೇಲ್ ಆಗಿದ್ದೆ. ನಾವಪ್ಪ ಇನ್ನೊಂದು ಸಲ ಎಕ್ಸಾಮ್ ಬರಿ ಅಂತ ಅಂದಿದ್ರು. ಯಾವನ್ ಬರೀತಾನೆ ಅಂತ ಮ್ಯಾಥ್ಸ್ ಎಕ್ಸಾಮ್ ದಿನ ಫಸ್ಟ್ ಟೈಮ್ ಲಿರಿಕ್ಸ್ ಬರೆದಿದ್ದು. ಈ ತುಮ್ಮಿಯೋ ಸಾಂಗ್ ಹೆವಿ ಇಟ್ಟಾಗ್ಬಿಟ್ಟಿತ್ತು, ಆಶಿಕ್ ಇಟ್ಟೋದು ತುಮ್ಮಿ ಹೋ. ಆ ಸಾಂಗಿಗೆ ನಾನು ಎಕ್ಸಾಮ್ದು ಲಿರಿಕ್ಸ್ ಬರ್ಕೊಂಡು ಕೂತಿದ್ದೆ. ಓಕೆ, ಅದೇ ಫಸ್ಟ್ ಲಿರಿಕ್ಸ್. ಓಕೆ, ನಿಮ್ಮ ಮೂವಿಯ ಒಂದು ಹಾಡು ಅಥವಾ ಸಾಲುಗಳನ್ನ ಹಾಡ್ತೀರ ಅನ್ನೋದಾದರೆ ನಿಮ್ಮ ಒಂದು ಕಂಠ ಧ್ವನಿಯಲ್ಲಿ, ನಿಮ್ಮ ಒಂದು ಕಂಠ ಸಿರಿಯಲ್ಲಿ, ಸಿರಿಗೋಸ್ಕರನಾದರೂ ಆಯಿತು, ತನಗೋಸ್ಕರನಾದರೂ ಆಯಿತು, ಇಬ್ರಿಗೂ ಸೇರಿಸಿ ಮಾಯೆ ಹಾಡ್ಬಿಡ್ತೀನಿ. ಓಕೆ. ಈ ಲೋಕದಲ್ಲಿ ಬಂಧಗಳೆಲ್ಲ ಒಂದು ಮಾಯೆ, ಆ ಮಾಯೆಯೊಳಗೆ ಬೆರೆತು ಹೋಗಿವೆ ನಮ್ಮ ಛಾಯೆ. ಇಲ್ಲಿ ಅರಿತರು ಅರಿಯದ ಬೆಳೆಯುತ್ತಿರುವ ಮಾಯೆ ಹೆಸರೇ ಸ್ನೇಹ. ಇಲ್ಲಿ ಸ್ನೇಹ, ಸ್ನೇಹವು ಮಾಯೆ, ಪ್ರೀತಿ, ಪ್ರೀತಿಯು ಮಾಯೆ, ಬಂಧಗಳು ಮಾಯೆ, ಎಲ್ಲ ಮಾಯೆ.
ಇಲ್ಲಿ ಸ್ನೇಹ ಸ್ನೇಹವು ಮಾಯೆ, ಪ್ರೀತಿ ಪ್ರೀತಿಯು ಮಾಯೆ, ಬಂಧಗಳು ಮಾಯೆ, ಎಲ್ಲ ಮಾಯೆ. ಕಮಾನ್ ಗರ್ಲ್ಸ್. ವೆರಿ ನೈಸ್, ಬ್ಯೂಟಿಫುಲಿ ಸಂಗ್ ಅಲ್ಲ. ಕ್ಲಾಪ್ ಮಾಡಿದೀವಿ ಸರ್. ಅಂದರೆ ಕೇಳಿಸ್ಕೊಂಡಿದ್ದೀರಾ ಬಹಳಷ್ಟು ಸರಿ. ಹಾಡ್ತಾ ಇರ್ತಾರೆ, ಕೇಳಿಸ್ಕೊಂತಾನೆ ಇರ್ತೀವಿ. ಓಕೆ, ಸೊ ವೆರಿ ನೈಸ್. ಸೊ ಟ್ರೈಲರ್ನಲ್ಲಿ ಒಂದು ಮಾತಿದೆ, ಅಂದರೆ ಒಂದು ಕೈಯಲ್ಲಿ ಸ್ವೀಟು, ಇನ್ನೊಂದು ಕೈಯಲ್ಲಿ ಹಾಟು ಅಂತ ಹೇಳಿ. ಯಾವ್ದು ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಆಯಿತು ನಿಮಗೆ? ಹಾಟ್ ಆ್ಯಕ್ಚುಲಿ ಈಸಿ, ಇದು ಸ್ವೀಟ್ ಹ್ಯಾಂಡಲ್ ಮಾಡೋದು ಕಷ್ಟ. ಸ್ವೀಟ್ ಹ್ಯಾಂಡಲ್ ಮಾಡೋದು ಓಕೆ, ಯಾಕೆ? ಅದೇ ಇನ್ನೂ ಡಿಕೋಡ್ ಮಾಡ್ತಾ ಇದ್ದೀನಿ ಸರ್. ಸೊ ಮೂವಿನಲ್ಲಿ ಯಾರಿಗೆ ಸಿಗ್ತಾರೆ ರಕ್ಷಿತ್ ಅಂತ ಅಂದ್ಬಿಟ್ಟು ಹೇಳೋದಾದರೆ ಯಾರಿಗೆ? ಅದು ನವಂಬರ್ 21ಕ್ಕೆ ಸಿನಿಮಾ ನೋಡಬೇಕು. ಆ್ಯಂಡ್ ಇವಾಗ ಜನರಲ್ ಆಗಿ ಇದ್ದೇ ಇರುತ್ತಲ್ಲ, ಒಂದು ಹೊಸ ಟೀಮು, ಒಂದು ಹೊಸ ಪ್ರತಿಭೆಗಳು ಒಂದು ತಂಡನ ಕಟ್ಕೊಂಡು ಇವಾಗ ಇಂಡಸ್ಟ್ರಿನಲ್ಲಿ ಒಂದು ಮೂವಿ ಮಾಡ್ತಾರೆ ಅಂತ ಹೇಳಿದರೆ ಪ್ರೊಡ್ಯೂಸರ್ನ ಕೊರತೆ ಇರುತ್ತೆ, ಅಥವಾ ಪ್ರೊಡ್ಯೂಸರ್ನ ಹುಡುಕೊಂಡು ನೀವು ಮೂವಿ ಮಾಡಬೇಕಾಗತ್ತೆ. ಆ್ಯಂಡ್ ಹರೀಶ್ ಸಂತೋಷ್ ಸರ್ ಅವರು ಈ ಒಂದು ಸ್ಟೋರಿನ ಬರೆದಿದ್ದಾರೆ. ಸೊ ಇದೆಲ್ಲ ಅದನ್ನು ಟೀಮ್ ಫಾರ್ಮ್ ಅಪ್ ಆಗಿದ್ದು ಹೆಂಗೆ? ಇದು ಅಂದರೆ ನಾನು ನಮ್ಮ ಡೈರೆಕ್ಟ್ರು ಇಬ್ಬರೂ ಬ್ರಹ್ಮಗಂಟು ಸೀರಿಯಲಿಂದನೇ ಜೊತೆಗೆ ಇದ್ವಿ. ಓಕೆ. ಆವಾಗಿಂದ ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ವಿ. ಹಿಂಗೆ ಪ್ರೊಡ್ಯೂಸರ್ ಹುಡುಕ್ಬೇಕಾದ್ರೆ ನಮಗೆ ಸಂತೋಷ್ ಸರ್ ಸಿಕ್ಕಿದ್ರು. ಅಲ್ಲಿಂದ ನಾವು 3 ಜನನು ಅಂದರೆ ಬೇರೆ ಯಾವುದೋ ಪ್ರಾಜೆಕ್ಟ್ಸ್ ಮೇಲೆ ಕೆಲಸ ಮಾಡ್ತಿದ್ವಿ. ಮಾಡ್ತಾ ಒಂದು ರ್ಯಾಂಡಮ್ ಡೇ ಸರ್ರು ಹಿಂಗೆ ಕೂತಿದ್ದವರು, ಸರ್ ನನ್ನ ಹತ್ರ ಒಂದು ಕತೆ ಇದೆ ಕೇಳಿ ಅಂತ ಅಂದ್ಬಿಟ್ಟು ಈ ಲೈನ್ ಹೇಳಿದ್ರು. ಸಖತ್ ಎಕ್ಸೈಟಿಂಗ್ ಆಗಿತ್ತು. ಆಮೇಲೆ ಇನ್ನೊಂದು ದಿನ ಸಡನ್ನಾಗಿ ರಕ್ಷಿತ್ನ ಹೀರೋ ಮಾಡೋಣ, ನೀವೇ ಡೈರೆಕ್ಟ್ ಮಾಡಿ ಅಂತ ಅಂದರು. ಓಕೆ. ಹಂಗೆ ರ್ಯಾಂಡಮ್ ಆಗಿ ಸ್ಟಾರ್ಟ್ ಆಗಿದ್ದು, ಬಟ್ ಎಲ್ಲ ಸಂತೋಷ್ ಅವರೇ ಇನಿಷಿಯೇಟಿವ್ ತೊಗೊಂಡು ಸ್ಟಾರ್ಟ್ ಮಾಡಿಸಿದ್ದು. ಓಕೆ. ಸೊ ವೆಲ್, ಇವಾಗ ನವಂಬರ್ 21ಗೆ ನಾವು ಕಾಯ್ತಾ ಇದ್ದೀವಿ. ಎನಿಥಿಂಗ್ ದಟ್ ಯು ಹ್ಯಾವ್ ಗಾಟ್ ಟು ಸೇವ್ ಫಾರ್ ದ ವ್ಯೂವರ್ಸ್ ಅಂತ ಹೇಳೋದಾದರೆ? ಅಷ್ಟೇ ಸರ್, ಅಂದರೆ ಎಲ್ಲ ಹೇಳಿದ್ದೀವಿ. ಈ ಮೂವಿಯಿಂದ ಖಂಡಿತವಾಗ್ಲೂ ಎಂಟರ್ಟೈನ್ಮೆಂಟ್ ಅಂತೂ ಸಿಗುತ್ತೆ. ಕಾಮಿಡಿ, ಎಂಟರ್ಟೈನರ್, ಲವ್ವು, ಫ್ರೆಂಡ್ಶಿಪ್ ಎಲ್ಲ ಎಲಿಮೆಂಟ್ಸ್ ಇದೆ ಇದರಲ್ಲಿ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ, ನಿಮ್ಮ ಪ್ರೀತಿ ಇರಲಿ, ಬಂದು ನೋಡಿ. ಥ್ಯಾಂಕ್ ಯು. ಸೇಮ್ ಆ್ಯಂಡ್ ಆಲ್ಸೋ ಹೊಸಬ್ರು ಮೂವಿ, ನಿಮ್ಮೆಲ್ಲರ ಸಪೋರ್ಟ್ ಪ್ರೀತಿ ನಮ್ಮ ಮೇಲೆ ಇರಲಿ ಅಂತ ಹೇಳ್ಕೊತಾ ಇದ್ದೀವಿ. ಓಕೆ. ಸೊ ಏನಾದರೂ ಹೇಳ್ತೀರೇನಾದರೆ ನಿಮ್ಮ ಎಲ್ಲ ಫ್ಯಾನ್ಸ್ಗಳಿಗೆ? ನನಗೆ ಆ್ಯಕ್ಚುಲಿ ಹೇಳೋಕ್ಕೇನು ಇಷ್ಟ ಅಂದರೆ ಸದ್ಯಕ್ಕೇನು ಅಂತ ಅಂದರೆ ಎಲ್ಲರೂ ಪ್ರತಿಯೊಬ್ಬರೂ ಹೊಸಬ್ರು ಅನ್ನೋ ಒಂದೇ ಕಾರಣಕ್ಕೆ ಸುಮಾರು ಜನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಅದೊಂದಕ್ಕೆ ಎಲ್ರಿಗೂ ಮನಸಾರೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಒಂದೇ ಒಂದು ಸಲ ಯೂಟ್ಯೂಬಲ್ಲಿ ನಮ್ಮ ಟ್ರೈಲರು, ಟೀಸರು ಅಥವಾ ಸಾಂಗ್ಸ್ನ ನೋಡಿ. ನಿಮಗೆ 100% ಇಷ್ಟ ಆಗುತ್ತೆ, ಬಟ್ ಒಂದೇ ಒಂದು ಸಲ ನೋಡಿ, ಅದಾದಮೇಲೆ ನೀವೇ ಥಿಯೇಟ್ರಿಗೆ ಬರ್ತೀರಾ. ಓಕೆ. ಸೊ ರಕ್ಷಿತ್ ಸಿರಿ ಅವ್ರಿಗೆ ಸಿಗ್ತಾರಾ, ಇಲ್ಲ ತನು ಅವ್ರಿಗೆ ಸಿಗ್ತಾರಾ, ಅಥವಾ ರಕ್ಷಿತ್ಗೆ ತನು ಮತ್ತು ಸಿರಿ ಇಬ್ರೂ ಕೂಡ ಸಿಗ್ತಾರಾ ಅನ್ನೋದನ್ನು ನೀವು ಥಿಯೇಟರ್ಸಿಗೆ ಬಂದು ನೋಡಬೇಕಾಗತ್ತೆ. ಆ್ಯಂಡ್ ಮೆನ್ಷನ್ ಮಾಡಿ ನೀವು ನೋಡಿದ್ದಾದಮೇಲೆ ಯಾರಿಗೆ ಸಿಕ್ಕಿದ್ರು ಅಂತ ಹೇಳಿ. ಬಟ್ ಐ ಥಿಂಕ್ ಒಂದು ಸ್ವಲ್ಪ ಅದು ಸಸ್ಪೆನ್ಸ್ ಆಗಿಟ್ರೆ ಒಳ್ಳೇದು ಅಂತ. ಸ್ಪಾಯ್ಲರ್ಸ್ ಬಿಟ್ಕೊಡ್ಬೇಡಿ. ಬಟ್ ಎಲ್ಲರೂ ಕೂಡ ಸೆಂಟರ್ ಸೀಟು, ಕಾರ್ನರ್ ಸೀಟ್ನ ಫಿಲ್ ಮಾಡಿಸಿ ನವಂಬರ್ 21 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಥ್ಯಾಂಕ್ ಯು. ಮೂವಿ ಆದಮೇಲೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಮಾಡೋದಕ್ಕೆ ನಾವು ಸಿಗ್ತೀವಿ. ಆ್ಯಂಡ್ ಒಳ್ಳೇದಾಗಲಿ ನಿಮ್ಮೆಲ್ಲರಿಗೂ ಕೂಡ. ಆಲ್ ದ ವೆರಿ ಬೆಸ್ಟ್. ವಿಶಿಂಗ್ ಯು ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.